ಬೌದ್ಧ ಅಭಿವೃದ್ಧಿ ನಿಗಮವನ್ನು ತಕ್ಷಣ ಸ್ಥಾಪಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಂಯೋಜಕ ಮಹೇಶ್ ಗೋನಾಳ್ಕರ್ ಆಗ್ರಹ ಮಾಡಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮುದಾಯಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶೇಕಡ 24% ಅನುದಾನವನ್ನು ಮೀಸಲಿಟ್ಟು ಅದನ್ನು ಬೇರೆ ಕಾರ್ಯಗಳಿಗೆ ಬಳಸದೆ ಸಮುದಾಯಗಳ ಅಭಿವೃದ್ಧಿಗಾಗಿಯೇ ಬಳಸಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು. ರಾಜ್ಯದ ಪ್ರತಿ ಹಳ್ಳಿಯಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಮಂಜೂರು ಮಾಡಬೇಕು. ಪ್ರತಿ ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಸುಸಜ್ಜಿತವಾದ ಡಾಕ್ಟರ್ ಅಂಬೇಡ್ಕರ್ ಭವನಗಳು ನಿರ್ಮಿಸಬೇಕು. ಫಾರ್ಮ್ ನಂಬರ್ 50, 53 ಮತ್ತು 57ರಡಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅರಣ್ಯ ಇಲಾಖೆ ಅನ್ಯಾಯ ಮಾಡುತ್ತಿರುವುದನ್ನು ನಿಲ್ಲಿಸಿ ಎಲ್ಲಾ ಅರ್ಹ ರೈತರಿಗೆ ಸಿ ಫಾರ್ಮ್ ಮಂಜೂರು ಮಾಡಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು. ಬೇದರ್ನಲ್ಲಿ ಸ್ಲಂ ಬೋರ್ಡ್ ಮೂಲಕ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ನಿರ್ಮಾಣವಾಗುತ್ತಿರುವ 750 ಮನೆಗಳ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಸಂಬಂಧಿತ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಉನ್ನತ ಮಟ್ಟ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ವಜಾಗೊಳಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು. ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುವ ಎಲ್ಲಾ ವರ್ಗದವರಿಗೆ ನಿವೇಶನ, ಮನೆ ಮಂಜೂರು ಮಾಡಬೇಕು. ಆಶಾ ಕಾರ್ಯಕರ್ತರನ್ನ ಕಾಯಂ ನೌಕರರಾಗಿ ಪರಿಗಣಿಸಿ 18,000 ರೂಪಾಯಿ ವೇತನ ನಿಗದಿ ಮಾಡಬೇಕು. ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದನ್ನು ತಡೆಯಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ನಿರುದ್ಯೋಗ ನಿವಾರಣೆಗೆ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಎಂದು ಹೇಳಿದರು. ಅಂತರ್ಜಾತಿ, ಒಳಪಂಗಡ ಮತ್ತು ಸರಳ ಸಾಮೂಹಿಕ ವಿವಾಹಗಳಿಗೆ ನೀಡುವ ಪ್ರೋತ್ಸಾಹಧನವನ್ನು ತಕ್ಷಣ ಮಂಜೂರು ಮಾಡಿ ಅದರ ಮೊತ್ತವನ್ನು ಹೆಚ್ಚಿಸಬೇಕು ಎಂಬುದಾಗಿ, ಉದ್ಯೋಗಿನಿ ಸ್ವಯಂ ಉದ್ಯೋಗ ಸಾಲದ ಪ್ರೋತ್ಸಾಹಧನ ಹೆಚ್ಚಳ ಮಾಡಬೇಕು ಎಂಬುದಾಗಿ, ಅಸ್ಪೃಶ್ಯತೆ ನಿವಾರಣೆಗೆ ಕಾರ್ಯ ಯೋಜನೆ ರೂಪಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಓಣಿಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಬೇಕು ಎಂದು ಈ ಮೂಲಕ ಮನವಿ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಆರ್ಪಿಐ ಅಂಬೇಡ್ಕರ್ ಪಕ್ಷದ ಜಿಲ್ಲಾಧ್ಯಕ್ಷ ಪ್ರಕಾಶ್ ರಾವಣ್, ರಾಜ್ಯ ಸಮಿತಿ ಸದಸ್ಯ ಗಂಗಮ್ಮ ಫುಲ್ಲೆ, ಕಲಬುರಗಿ ವಿಭಾಗೀಯ ಮಹಿಳಾ ಕಾರ್ಯದರ್ಶಿ ಉಷಾಬಾಯಿ ಬನ್ಸೋಡೆ, ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಶರ್ಮಾ, ಬೇದರ್ ಮಹಿಳಾ ತಾಲೂಕು ಅಧ್ಯಕ್ಷೆ ಸೋನಮ್ಮ ಕಸ್ತೂರಿ ಸೇರಿದಂತೆ ಇನ್ನಿತರರು ಇದ್ದರು. ಮನಿ ಇಲ್ಲ ಅಂತವ್ರಿಗೆ ಮನಿ ಕೂಡ ಆಗಬೇಕು ಅನ್ನೋದು ನಮ್ದು ಬೇಡಿಕೆ ಇದೆ. ಅಲೆಮಾರಿಗಳಿಗೆ ಎಷ್ಟು ಸದಸ್ಯರಿ, ಅಲೆಮಾರಿಗೆ ನಮ್ಮ ಬೀದರ್ನ ಹೋರಾಟಗಾರರು ಭಾಳ ಜನ ಹೋರಾಟ ಮಾಡಿ ಇವತ್ತು ಅದಕ್ಕೊಂದು ಕೆಲಸ ಮಾಡಿದಾರೆ, ನಿವೇಶನ ಸಿಕ್ಕಿದೆ. ಅವರಿಗೆ ತುರ್ತಾಗಿ ಮನೆಗಳು ಮಂಜೂರು ಮಾಡಿ ಅವರಿಗೊಂದು ಮನೆಗಳನ್ನು ಕೊಟ್ಟು ಅವರಿಗೆ ಒಂದು ಆಶ್ರಯ ಕೊಡುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಅಂತ ಹೇಳಿ ನಾನು ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ಮ್ ನಂಬರ್ 50, ಫಾರ್ಮ್ ನಂಬರ್ 53 ಮತ್ತು ಫಾರ್ಮ್ ನಂಬರ್ 57 ಏನು ಸಿ ಫಾರ್ಮ್ ಬಗರ್ ಹುಕುಂ ಸಾಗುವಳಿ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಉದ್ದೇಶಪೂರ್ವಕವಾಗಿ ವಿಶೇಷವಾಗಿ ದಲಿತರಿಗೆ ಇವ್ರ ಬಲ್ ಹೊಲನೂ ಇರಬಾರ್ದು, ಇವ್ರ ಬಲ್ ಒಳ್ಳೆ ಮನೆನೂ ಇರಬಾರ್ದು ಅಂತೇಳಿ ಉದ್ದೇಶ ಮಾಡತ್ರ ಏನೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಅವರಿಗೆ ಟಾರ್ಗೆಟ್ ಮಾಡಿ ಅವರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದೆ. ವಿಶೇಷವಾಗಿ ಅರಣ್ಯ ಇಲಾಖೆ ನಾವು ಒತ್ತಾಯ ಮಾಡ್ತೀವಿ, ಯಾರ ಕಡೆ 10, 15, 20 ವರ್ಷದಿಂದ ಅವರು ಅಲ್ಲಿ ಸಾಗುವಳಿ ಮಾಡ್ತಾ ಇದಾರ ಅವ್ರಿಗೆ ಪರ್ಮನೆಂಟ್ ಆಗಿ ಸಿ ಫಾರ್ಮ್ ಬಿಡುಗಡೆ ಮಾಡಬೇಕು. ಅವ್ರಿಗೆ ಯಾವುದೇ ತೊಂದರೆ ಕೊಡಲಾರ್ದಂಗೆ ನೋಡುವಂಥ ರಕ್ಷಣೆ ಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ. ಪ್ರತಿಯೊಂದು ಆರೋಗ್ಯದ್ದು ಮನೆ ಹೋಗಿ ಭೇಟಿ ಕೊಟ್ಟು ಸರ್ಕಾರಕ್ಕೆ ಎಲ್ಲ ವಿಷಯ ಸಂಗ್ರಹಣೆ ಮಾಡುವಂಥವ್ರು ಆಶಾ ಕಾರ್ಯಕರ್ತರು ಅವ್ರಿಗೆ ಕೇವಲ 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಅವರಿಗೆ 18,000 ರೂಪಾಯಿ ಸ್ಯಾಲ್ರಿ ಕೊಡಬೇಕು. ಅವ್ರಿಗೆ ಖಾಯಂ ನೌಕರ ಅಂತ ಪರಿಗಣಿಸಬೇಕು. ಮತ್ತೆ ಅವ್ರಿಗೆ ಮುಂಬಡ್ತಿ ಕೊಡ್ಬೇಕು. ಹೆಂಗೆ ಅಂಗನವಾಡಿ ಹೆಲ್ಪರ್ ಇದ್ದವ್ರಿಗೆ ಅಂಗನವಾಡಿ ಟೀಚರ್ ಅಂತ ಮುಂಬಡ್ತಿ ಕೊಡ್ತಾರೆ, ಅಂಗನವಾಡಿ ಟೀಚರ್ ಇದ್ದವ್ರಿಗೆ ಸೂಪರ್ವೈಸರ್ ಅಂತ ಮುಂಬಡ್ತಿ ಕೊಡ್ತಾರೆ. ಹಾಗೆ ಆಶಾ ಕಾರ್ಯಕರ್ತರಿಗೆ ಕೂಡ ಕಿರಿಯ ಆರೋಗ್ಯ ಸಹಾಯಕಿ, ಹಿರಿಯ ಆರೋಗ್ಯ ಸಹಾಯಕಿ ಅಂಥೇಳಿ ಅವ್ರಿಗೆ ಮುಂಬಡ್ತಿ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು. SCP TSP ದುಡ್ಡು ಯಾವ ರೀತಿ ವಂಚನೆ ಆಗ್ತಾ ಇದೆ ಅಂದರೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಗೊತ್ತದ, ಎಲ್ಲೋ ಸಚಿವರಿಗೂ ಗೊತ್ತದ. SC ಮನಿ ತೋರಿಸ್ತಾರೆ, ಹೆಸರು ನಾಮಕೆ ವಾಸ್ತೆ SC ಹೆಸರು ST ಹೆಸರು ತೋರಿಸಿ ಅದು ಎಲ್ಲ ಜನರಲ್ ಓಣಿಗಳಲ್ಲಿ ಮನೆಗಳು ಮಾಡ್ತಾರೆ. ಆ ನಮ್ದೆಲ್ಲ ದುಡ್ಡು ದುರ್ಬಳಕೆ ಮಾಡುವಂಥದ್ದು. ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಡಸ್ಟ್ಬಿನ್ ಅಂತ ತಿಳ್ಕೊಂಡ್ರು ಎಲ್ಲರ ಕಣ್ಣು ಅವ್ರು ಅದೇ ಇಲಾಖೆ ಮೇಲೆ. ಅದು ದುಡ್ಡು ಯಾವ ರೀತಿ ದುರ್ಬಳಕೆ ಮಾಡ್ಕೋಬೇಕನ್ನೋದು ಸರ್ಕಾರದಲ್ಲಿ ಸಚಿವರು, ಶಾಸಕರುಗಳು ಎಲ್ಲರೂ ಅದು ದುಡ್ಡು ಕೊಳ್ಳೆ ಹೊಡೆಯುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಸಂವಿಧಾನ ಜಾರಿಯಾಗಿ 70-75 ವರ್ಷ ಆಗಿ ಮತ್ತು ಸ್ವತಂತ್ರ ಸಿಗೋ ಆದರೂ ಕೂಡ ಇವತ್ತು ಎಷ್ಟೋ ಕೇರಿಗಳಲ್ಲಿ, ದಲಿತರ ಓಣಿಗಳಲ್ಲಿ ಒಳ್ಳೆ ರಸ್ತೆ ಇಲ್ಲ, ಒಳ್ಳೆ ಚರಂಡಿ ವ್ಯವಸ್ಥೆ ಇಲ್ಲ, ಅವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇದು ಎಲ್ಲ ಸರ್ಕಾರ ಜವಾಬ್ದಾರಿ. ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ರೋಡು ನಾಲಿ ಮೂಲಭೂತ ಸೌಕರ್ಯ ಇಲ್ಲ, ಅಲ್ಲಿನ ಸರ್ಕಾರಗಳ ಮೇಲೆನೆ
ನಾವು ಅಟ್ರಾಸಿಟಿ ಕೇಸ್ ಹಾಕುವಂಥ ಪ್ರಯತ್ನ ಮುಂದೆ ನಾವು ಮಾಡ್ತೀವಿ. ಮತ್ತು ಸರ್ಕಾರದ ಯಾವುದೇ ಇಲಾಖೆಯವರು ಯಾವುದೇ ಒಬ್ಬ ಸಾರ್ವಜನಿಕರು ಅಲ್ಲಿ ಕೆಲಸಕ್ಕೆ ಹೋದರೆ ಅವ್ರಿಗೆ ತೊಂದರೆ ಕೊಡಲಾರ್ದಾಗ ಅವ್ರಿಗೆ ಗೌರವಯುತವಾಗಿ ನೋಡಿಕೊಂಡು ಅವ್ರ ಕೆಲಸ ತುರ್ತಾಗಿ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ RP ಅಂಬೇಡ್ಕರ್ ಪಕ್ಷ ನಿಮ್ಮ ವಿರುದ್ಧವಾಗಿ ಹೋರಾಟಕ್ಕೆ ಸದಾ ಸಿದ್ಧ ಇರ್ತದ. ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ಕಂಕಣಬದ್ಧ ನಿಲ್ತೀವಿ. ಎಲ್ಲ ಸಚಿವರು ಎಲ್ಲ ಪಕ್ಷದವರಿಗೆ ಕರೆದು ಏನೇನು ಕೆಲಸ ಆಗಬೇಕು ಅನ್ನೋದು ಚರ್ಚೆ ಮಾಡಬೇಕು. ಇವ್ರಿಗೆ ಎಲೆಕ್ಷನ್ದಾಗ ಅಷ್ಟೇ ಮಾತಾಡ್ತಾರ, ಅದು ಗೆದ್ದ ಮೇಲೆ ಎಲ್ಲ ಪಾರ್ಟಿದವ್ರಿಗೆ ಕರೆದು ಏನೇನು ಬೇಕು, ಯುವಕರಿಗೆ ಕರೆದು ಏನು ಮಾಡಬೇಕು, ಮಹಿಳೆಯರಿಗೆಲ್ಲ ಸೇರಿಸಿ ಏನೇನು ಕೆಲಸಗಳು ಬೇಕಂತ ಯಾರೂ ಕೇಳೋದಿಲ್ಲ. ಮಾನ್ಯ ಮಂತ್ರಿಗಳು ಈ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ನಿರ್ಧಾರ ಮಾಡ್ಬೇಕೇನಂದ್ರೆ ಆಯಾ ಸಚಿವರು ಆಯಾ ಜಿಲ್ಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ, ಆಮೇಲೆ ಯುವಕರಿಗೆ, ಮಹಿಳಾ ಹೋರಾಟಗಾರರು, ರೈತರಿಗೆಲ್ಲ ಕರೆದು ಅವರಿಗೆ ಮೀಟಿಂಗ್ ಮಾಡಿ ಏನೆಲ್ಲ ಕೆಲಸಗಳು ಆಗ್ಬೇಕು ಅನ್ನೋದು ಚರ್ಚೆ ಆಗಬೇಕು. ಕೆಲವೊಂದು ಕಮಿಟಿಗಳಿಗೆಲ್ಲ ಚೇರ್ಮನ್ MLA ಅದ. ಆ MLA ಏನು ಮಾಡ್ತಾ ಇದಾರೆ ಅಂದ್ರೆ ಈ ಮನುಷ್ಯ ನಮ್ಮ ಕಾರ್ಯಕರ್ತ ಇದನ್ನೋ ಇಲ್ಲೋ, ಇಲ್ಲ ಅಂದ್ರೆ ಅಂಥವ್ರಿಗೆ ಮನೆ ಕೊಡೋದಾಗ್ಲಿ ಲೋನ್ಗಳು ಕೊಡೋದಾಗ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ಯಾರಿಗೆ ಅನ್ಯಾಯ ಆಗಿದೆ, ಯಾರು ಜರೂರತ್ ಇದೆ ಯಾವುದೇ ಯೋಜನೆ ಅಂಥವ್ರಿಗೆ ಕೊಡುವಂಥ ಕೆಲಸ ಆಗಬೇಕು. ಯಾವುದೇ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು CO ಆ ಕಮಿಟಿಗಳಿಗೆ ಅಧ್ಯಕ್ಷ ಆಗಬೇಕು. ಇಲ್ಲ MLA ನೀವೇ ಹೇಳ್ತೀರಿ ಇರ್ರಿ, ಪಕ್ಷಾತೀತವಾಗಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮನೆ ಕೊಡ್ರಿ ಅನ್ನೋದು ಕೂಡ ನಮ್ಮ ಬೇಡಿಕೆ ಇದೆ. ಈಗಾಗಲೇ ನಮ್ಮ ರೈತರು, ಕಾರಂಜ ನಿರಾಶ್ರಿತರು ಯಾವುದೇ ಮೂಲಭೂತ ಸೌಕರ್ಯ ಅವ್ರಿಗೆ ಅನುದಾನ ಬಂದಿಲ್ಲ. ಸುಮ್ಮನೆ ಎಲ್ಲ ಮಂತ್ರಿಗಳೆಲ್ಲ ಸುಳ್ಳು ಹೇಳಿ ಅವ್ರಿಗೆ ಎಬ್ಬಿಸಿದ್ರು. ಅದು ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗಬೇಕು. ಏನು ಈಗಾಗಲೇ ಕಮಿಟಿಗೆ ಒಂದು ವರದಿ ಹೋಗಿದೆ, ಅದು ಕೂಡ ತುರ್ತಾಗಿ ಅವರಿಗೆಲ್ಲ ದುಡ್ಡು ಬರಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ. ಹಾಗಾಗಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ SCP TSPಗೆ 24% ಅನುದಾನ ಮೀಸಲಿಟ್ಟು ಯಾವುದೇ ಕಾರಣಕ್ಕೂ ಈ ಹಣ ಬೇರೆ ಅನ್ಯ ಕಾರ್ಯಕ್ಕೆ ಬಳಸಬಾರದು ಅಂಥೇಳಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ಒಂದು ಬೇಡಿಕೆ ಇದೆ. ಎಲ್ಲ ಜಾತಿ ಧರ್ಮದ ಬಡವರಿಗೆ ವಸತಿ ಸಿಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು, ನಾಲಿ ರೋಡ್ ಏನೇನು ಬೇಕು ಜನರಿಗೆ ಯಾರಿಗೂ ತೊಂದರೆ ಆಗಲ್ದಾಗ ಸಮೀಕ್ಷೆ ಮಾಡಿ ಜಿಲ್ಲಾಡಳಿತ ಒಬ್ಬ ನೋಡಲ್ ಅಧಿಕಾರಿ ಅಂತ ಮಾಡಿ ಅಲ್ಲೆಲ್ಲ ಸಮೀಕ್ಷೆ ಮಾಡಿಕೊಂಡು ಮೂಲಭೂತ ಸೌಕರ್ಯ ಕೊಡುವಂಥ ಕೆಲಸ ಆಗಬೇಕು. ಇಲ್ಲಾಂದ್ರೆ ಸಂಬಂಧಪಟ್ಟ ಇಲಾಖೆ ಮೇಲೆ ನಾವು ದಲಿತ ವಿರೋಧಿ ಮತ್ತು ಅಂತ ಹೇಳಿ ಪಟ್ಟ ಕಟ್ಟಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳಿ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈಗ ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಸಂಚಾಲಕರು ಹೇಳ್ದಂಗೆ ಈ ಸರ್ಕಾರ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ. ಇದು ಈ ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಾರೆ, ನಾವು ಕೆಲವೊಬ್ಬರು ನಮ್ಮದೇ ನಾಲ್ಕು ಲೀಡರ್ಗಳು ಹೇಳಿದ್ರು ದಲಿತ ರಾಮಯ್ಯ, ಅಣ್ಣ ರಾಮಯ್ಯ ಅಂತ ಏನೇನೋ ಪಟ್ಟ ಕಟ್ಟಿದ್ರು ಇವರಿಗೆ. ಆದರೆ ಇವರು ದಲಿತರ ದ್ರೋಹಿ ರಾಮಯ್ಯ. ಇವರು ಬಡವರಿಗೆ ಇಲ್ಲಿ ತನಕ ನೀವು ವಿಚಾರ ಮಾಡಿರಿ, ಇವರು ಸರ್ಕಾರ ಬಂದಾಗಿಂದ ಇಲ್ಲಿವರೆಗೂ ಗ್ರಾಮ ಪಂಚಾಯತ್ಗಳಿಗೆ ಮನೆ ಬಿಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅಂತಂದ್ರೆ ಇವ್ರು ಎಂಥ ನಾಲ್ಕು ಸರ್ಕಾರ ನಡೆಸ್ತಾ ಇದ್ದಾರೆ. ಬಡವರಿಗೆ ಏನು ಬೇಕು, ಇವರು ಬಡವರ ಹೆಸರಲ್ಲಿ ಗೆದ್ದು ಬಂದವರು. ಬಡವರಿಗೆ ಅನ್ನ ಇರಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರ ಕತೆ ಹೇಳ್ತಾರೆ, ನಮ್ಮ ಮನೆಯಲ್ಲಿ ನಾವು ಊರಾಗಿದ್ದಾಗ ಅನ್ನ ಸಿಗ್ತಿರ್ಲಿಲ್ಲ, ಅದಕ್ಕಾಗಿ ನಾನು ಅನ್ನಭಾಗ್ಯ ಜಾರಿ ತಂದೆ ಅಂತ ಹೇಳ್ತಾರೆ. ಅದೇ ಬಡವರಿಗೆ ಇರ್ಲಕ್ಕೆ ಮನೆ ಕೂಡ ಇಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಈ ಸರ್ಕಾರ ಒಂದು 3 ವರ್ಷಗಳಾದ ಆದರೂ ಕೂಡ ಇಲ್ಲಿವರೆಗೂ ಮನೆ ಇಲ್ಲ. ಮನೆಗೆ ಬಿಡುಗಡೆ ಮಾಡೋ ನಿಟ್ಟಿನಲ್ಲಿ ಇವ್ರು ಯಾವುದೇ ಕೆಲಸ ಮಾಡ್ತಾಯಿಲ್ಲ. ಮತ್ತು ಅದ್ರ ಮಧ್ಯದಾಗೆ ಬೇಕಾಬಿಟ್ಟು ದಲಿತರನ್ನ ಒಡಕ್ ಮಾಡ್ಬೇಕಂತೇಳಿ ಒಳ ಮೀಸಲಾತಿ ಮತ್ತು SCP TSP ಇದು ಗ್ಯಾರಂಟಿ ಯೋಜನೆ ಅಂತೇಳಿ ಒಡಕ್ ಮಾಡಿ ಜನರಿಗೆಲ್ಲ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಇದು ಸಂಪೂರ್ಣ ವಿಫಲವಾದಂಥ ಸರ್ಕಾರದ. ಈ ಸರ್ಕಾರಕ್ಕೆ ಮುಂದಿನ ದಿನಗಳದಾಗ RPI ಪಕ್ಷದ ವತಿಯಿಂದ ತಕ್ಕ ಪಾಠ ಕಲಿಸುವಂಥ ಕೆಲಸ ಮಾಡ್ತೇವೆ ನಾವು. ಈಗ ಸರ್ಕಾರ ನಡೆಸ್ಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ರೋಟಿ ಕಪಡ ಮಕಾನ್, ಬಡವರಿ ಬಗ್ಗರಿಗೆ ಏನು ಅವರಿಗೆ ಮೂಲಭೂತ ಸೌಕರ್ಯ ನೀಡ್ಲಿಕ್ಕಾಗಿಲ್ಲ ಅಂದ್ರೆ ಇದೇ ಅಂಥ ಸರ್ಕಾರ ನಡೆಸ್ಲಿಕ್ಕೆ ನಾಲಾಯಕರು. ಸರ್ಕಾರ ರಚನೆ ಮಾಡೋದು ಯಾಕೆ, ಎಲ್ಲ ದಲಿತರು, ಕೂಲಿ ಕಾರ್ಮಿಕರು, ಜನರು ಅಂತಂದ್ರೆ ಅವ್ರ ಕೈಯಿಂದ ಸಾಮರ್ಥ್ಯ ಇರಲ್ಲ ಕೆಲಸಗಳು ಮಾಡ್ಕೊಳ್ಳಕ್ಕ, ಆಫೀಸಲ್ಲಿ ಓಡಾಡೋದು. ಈ ಸರ್ಕಾರಗಳು ಈ ಆಫೀಸರ್ಗಳು ಯಾಕಿರ್ತಾರೆ ಹೇಳ್ರಿ, ಪ್ರತಿಯೊಂದು ಸಮಾಜ ಕಲ್ಯಾಣ ಇಲಾಖೆ ಹಿಡ್ಕೊಂಡು ಪ್ರತಿಯೊಂದು ಇಲಾಖೆ ಹಿಡ್ಕೊಂಡು ಆಫೀಸರ್ಗಳು ಈ ಬಡವರ ಏನು ಇವರ ಮೂಲಭೂತ ಸೌಕರ್ಯ ಏನಿದೆ, ಇವ್ರಿಗೆ ಏನಾದರೂ ಸಿಗ್ತಾ ಇದೆಯಾ ಅಥವಾ ಇಲ್ವಾ, ಇವರಿಗೆ ಏನೋ ಈ ಮೂಲಭೂತ ಸೌಕರ್ಯಗಳು ವಂಚಿತರಿದ್ದಾರೆ ಅಥವಾ ಇವೆಲ್ಲ ಚೆನ್ನಾಗಿ ಮುಟ್ತಾ ಇದೆಯಾ ಅಂತ ಹೇಳಿ ಇದ್ರ ಬಗ್ಗೆ ಸರ್ವೆ ಮಾಡಿ ಅವರಿಗೆ ಮುಟ್ಟಿಸುವಂಥ ಕೆಲಸ ಈ ಅಧಿಕಾರಿಗಳದು. ಆದರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಮೇಲಿದ್ದಂಥ ಸರ್ಕಾರದವ್ರು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ.
ಈಗ ಅಧಿಕಾರಿಗಳು ಅಂತಂದ್ರೆ ಇದು ಈ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು BJP ಸರ್ಕಾರ ಇದ್ದಾಗ 40% ಅಂತಿದ್ರು. ಆದರೆ ಇದು BJP ಇದು ಹೋದ್ಮೇಲೆ ಕಾಂಗ್ರೆಸ್ ಸರ್ಕಾರ 60% ಆಗಿಬಿಟ್ಟಿದೆ ಲಂಚ ಪಡೆಯೋದರಲ್ಲಿ. ಸಣ್ಣ ಒಂದು ರೇಷನ್ ಕಾರ್ಡ್ ಮಾಡ್ಕೋಬೇಕಾದ್ರೆ ಲಂಚ, ಬಡವರಿಗೆ ಅನ್ನ ಭಾಗ್ಯ ಪಡಿಬೇಕಾದ್ರೆ ರೇಷನ್ ಕಾರ್ಡ್ ಮಾಡ್ಕೋಬೇಕು, ಅದು ರೇಷನ್ ಕಾರ್ಡ್ ಪಡಿಬೇಕಾದ್ರೂ ಲಂಚ. ಕಾಸ್ಟ್ ಸರ್ಟಿಫಿಕೇಟು ಇವತ್ತು ST ಸಮುದಾಯದ ಕಾಸ್ಟ್ ಸರ್ಟಿಫಿಕೇಟು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ಕಾಸ್ಟ್ ಸರ್ಟಿಫಿಕೇಟ್ಗೆ 15,000 ಬೇಡಿಕೆ ಇಟ್ಟಿಂದ ಇದೇ ಬೀದರ್ದಾಗ ಆಗ್ಯದ. ಇದೇ ಬೀದರ್ ಜಿಲ್ಲೆ ಬೀದರ್ ತಾಲೂಕದಾಗ ಆಗಿನ ಘಟನೆ. ಒಂದು ಕಾಸ್ಟ್ ಸರ್ಟಿಫಿಕೇಟ್. ಶಾಲೆ ಮುಚ್ಚಬಾರ್ದು, ಅಂತರ್ಜಾತೀಯ ವಿವಾಹಗಳಲ್ಲಿ ಪ್ರೋತ್ಸಾಹನ ಹೆಚ್ಚಿಗೆ ಮಾಡಬೇಕು. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಾಗ ಭಾಳ ದಿಗ್ಗಜ ನಾಯಕರು ನಮ್ಮದೇ ಜಿಲ್ಲೆಯಲ್ಲಿ 2 ಮಂತ್ರಿಗಳಿದ್ದರೂ ಕೂಡ ನಮ್ಮಲ್ಲಿ ಕಾರ್ಖಾನೆಗಳಿಲ್ಲ. ಇದ್ರೂ ಕೂಡ ನಮ್ಮಲ್ಲಿ ನಮ್ಮ ಯುವಕರು ಬೇರೆ ರಾಜ್ಯದ ಹೈದರಾಬಾದು, ತೆಲಂಗಾಣ ಆ ಕಡೆ ಎಲ್ಲ ಹೋಗಿ ದುಡಿಬೇಕಾಗ್ತಾ ಇದೆ. ಹಾಗಾಗಿ ದಯಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ನಲ್ಲಿ ಕೂಡ ಕಾರ್ಖಾನೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡಿರಿ ಕರ್ನಾಟಕ ಸರ್ಕಾರದ ವತಿಯಿಂದ. ಅದೇ ರೀತಿ ಬೌದ್ಧ ಅಭಿವೃದ್ಧಿ ನಿಗಮ ಸರ್ಕಾರ ರಚನೆ ಆದಾಗಿನಿಂದ ಇದರ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಮತ್ತು ನಾವು ಇದರ ಬಗ್ಗೆ ನಾವು ಗಮನ ಹರಿಸಿ ಇದರ ಬಗ್ಗೆ ತಿಳ್ಕೊಂಡು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಅದನ್ನು ಆದಷ್ಟು ಬೇಗ ನಿಗಮ ಸ್ಥಾಪನೆ ಮಾಡಬೇಕು. ಅದೇ ರೀತಿ ಸ್ಮಶಾನ ಭೂಮಿ ಪ್ರತಿಯೊಂದು ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ನೇರವಾಗಿ ಪ್ರಶ್ನೆ, ಪ್ರತಿಯೊಂದು ಜಿಲ್ಲೆದಲ್ಲೇ ನೋಡ್ಕೊಳ್ತಾವು ಸ್ಮಶಾನ ಭೂಮಿ ಯಾವುದೇ ಊರಲ್ಲಿ ಹೋದರೂ ಕೂಡ ಸ್ಮಶಾನ ಭೂಮಿ ಕಾಣಲ್ಲ. ಅದರಲ್ಲಿ ಕೂಡ ಮೀಸಲಿಡ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಸ್ಮಶಾನ ಭೂಮಿ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಯಾವುದೇ ವ್ಯವಸ್ಥೆ ಇಲ್ಲ. ಸ್ಮಶಾನ ಭೂಮಿ ಮಂಜೂರು ಮಾಡಬೇಕು. ಈಗ ಈ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ಇರುತ್ತೆ, ಯಾವ ಊರಲ್ಲಿ ಇದೆ, ಯಾವ ಊರಲ್ಲಿ ಇಲ್ಲ, ಯಾವ ಊರಲ್ಲಿ ಎಷ್ಟು ಭೂಮಿ ಇದೆ ಅಂತೇಳಿ. ಆ ಭೂಮಿ ಸರ್ಕಾರಿ ಭೂಮಿ ಗೋಮಾಳದ ಜಮೀನು ತಮ್ಮ ಸ್ನೇಹಿತರ ಹೆಸರಲ್ಲಿ ಮಾಡ್ಕೋತಾರ. ಆ ಬಡವರಿಗೆ ಹೂಳಕ್ಕೆ ಜಾಗ ಮಾಡಿಕೊಡಲ್ಲ ಅಂತಂದ್ರೆ ಇದು ಭಾಳ ದೊಡ್ಡ ಅನ್ಯಾಯ ಇದೆ. ಹಾಗಾಗಿ